ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನುತಾ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ನಿಮಗೆ ಹರುಷವನ್ನು ತರಲಿ ಅಂತ ನನ್ನ ಕಡೆಯಿಂದ ಆಶಿಸ್ತಾ, ನಿಮ್ಮ ಜೀವನದಲ್ಲಿ ಸಿಹಿ ಹೆಚ್ಚಿರಲಿ, ಕಹಿ ಕಡಿಮೆ ಇರಲಿ ಅಂತ ದೇವರ ಹತ್ರ ನಾನು ಬೇಡ್ಕೊಳ್ತೇನೆ. ಹಾಗೆ ಬನ್ನಿ ನನ್ನ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಹಬ್ಬ ಆಚರಿಸ್ಬೇಕಂತಂದರೆ ಹಿಂದಿನ ದಿನವೇ ಹೋಗಿದೆ. ಹಾಗಾಗಿ ಹಳ್ಳಿಗಳ ಕಡೆ ನೀವು ಸಾಮಾನ್ಯವಾಗಿ ಗೊತ್ತು, ಹಬ್ಬ ಅಂತ ಅಂದರೆ ಬಳೆ ತೊಟ್ಕೊಳ್ಳೋದು ಸಂಪ್ರದಾಯ ಇದ್ದೇ ಇರುತ್ತೆ. ಸೊ ಹಬ್ಬನ ಸಂಪ್ರದಾಯನ ಅಮ್ಮನೂ ಪಾಲಿಸ್ತಾರೆ. ಸೊ ನಮಗೂ ಖುಷಿ ಆಯಿತು. ಯಾಕೆ ಅಂತಂದರೆ ಹಬ್ಬದ ದಿನ ನಾವು ಬಳೆ ತೊಟ್ಕೊಂಡು ಅದು ಸೆಲೆಬ್ರೇಟ್ ಮಾಡೋದೇ ಒಂದು ಖುಷಿ. ನೋಡಿ ಬನ್ನಿ ಹೇಗೆ ಬಳೆ ತೊಡ್ಸ್ಕೊಳ್ತಾ ಇದ್ದೀವಿ ಅಂತ. ನಾನು ಹೊತ್ತಿಗೆ ಇಬ್ಬರು ತೊಡ್ಸ್ಕೊಳ್ತಾ ಇದ್ದೀವಿ, ಅದನ್ನು ಅಮ್ಮ ತೋರಿಸ್ತಿದ್ದಾರೆ. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಯಾಕೆ ಅಂತ ಅಂದರೆ ಸಿಟಿಗಳ ಕಡೆ ಈ ಥರ ಸಂಪ್ರದಾಯ ಇಲ್ಲ. ಸೊ ರೇರ್ ಅಂದರೆ ಫಸ್ಟ್ ಏನಂತಾರೆ, ಮದುವೆ ಸಮಾರಂಭಗಳಿಗೆ ಮಾತ್ರ ನಾವು ಬಳೆ ಮಲ್ಲಾರನ್ನ ಕರೆಸ್ತೀವಿ. ಆದರೆ ಹಳ್ಳಿಗಳ ಕಡೆ ಪ್ರತಿಯೊಂದು ಹಬ್ಬದಲ್ಲೂ ಬಂದು ಬಳೆ ಹಾಕ್ಬಿಟ್ಟು ಹೋಗ್ತಾರೆ. ಅದನ್ನು ಕೂಡ ನಮಗೆ ತುಂಬ ಖುಷಿ ಆಯಿತು. ತೊಳಬಳೆ ಕಣ್ಣು ಕಾಣಿಸ್ತು ಬಿಡು. ಇದು ಕೆಂಪಿದೆಯಲ್ಲ, ಇದು ಸರಿ. ಆಯ್ತು ಬಿಡಕ್ಕಾಯ್ತು. ದೊಡ್ಡ ಬಳೆ ಹಾಕೋಬಿಡ್ಬೇಕು. ಈ ಸೈಜು ಮಾಡಿಸ್ಕೊಂಡ್ಬಿಡ್ಬೇಕು ಮನೇಲಿ. ಈ ಸೈಜ್ ಸರಿ, ಎರಡು ಕಾಲಿಂಚು ತಗೊಂಡ್ರೆ ಸಾಕು. ಎರಡು ಕಾಲ ಶೋಗಲ್ಲ ಮಾಡ್ಕೊಂಡು ಮನೆಲ್ಲ ಫುಲ್ ಹುಷಾರೆಲ್ಲ ಮಾಡ್ಕೊಬಿಟ್ಟವಳೆ. ಅವರಪ್ಪ ಅಂದ್ರೆ ಅವ್ರಿಗೆ ತೂತಾರಿಲ್ಲ ಅಂತ ಎರಡಕ್ಕೆ ತೋರಿಸ್ಕೊಂಡು ಅಕ್ಕ ಯಾಕೆ ಬಂದಿಲ್ಲ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಬಳೆ ತೋರಿಸ್ಕೊಂಡು ನೋಡೋಣ ಇನ್ನು ಮುಂದಕ್ಕೆ ಏನೇನು ರೆಡಿ ಮಾಡ್ಕೊಳ್ತೀವಿ ಅಂತ ನೋಡೋಣ. ಈ ಕಲರ್ ಇಷ್ಟ ಆಗಿತ್ತು ನನಗೆ. ಚೆನ್ನಾಗಿದ್ದು ಮಾತ್ರ ಚೆನ್ನಾಗದೆ. ಈಗ ಕೆಂಪಿದೆಯಲ್ಲ ನೋಡಿ, ಸರಿ ಇದು ನಿಮಗೆ ಕೆಂಪು ಕಪ್ಪೆ ಸೆಟ್ ಆಗೋದು. ಹಾಕಿದ್ರೆ ಒಂದು ಹಾಕಿ ಎರಡ ಮರುನು ಅದ್ರಲ್ಲಿ ಬೇರೆ ಕಲರ್ಸ್ ಇಲ್ಲ, ಇಷ್ಟೇನಾ? ಯಾವ್ದು ಇಲ್ಲ, ಜಾಸ್ತಿ ಗ್ರೀನ್ ತಂದಿದ್ದು. ಗ್ರೀನು, ಬ್ಲಾಕ್, ರೆಡ್. ಬ್ಲಾಕ್ ಚೆನ್ನಾಗಿದೆಯಲ್ಲ? ಬ್ಲಾಕ್ ಹಾಕೊಳ್ಳ ನನಗಂದ್ರೆ ಜಿಮ್ಗೆ ಹೋದ್ರೆ ಆಗಲ್ಲ ಅಂತ ಅಷ್ಟೇ. ಇಲ್ಲ, ಟೈಟಾಗಿ ಇರಲಿ. ಬಳೆ ಕಾರ್ಯಕ್ರಮ ಮುಗಿಸಿ ತೋಟದ ಹತ್ರ ಹೋಗ್ತಾ ಇದೀವಿ ತೆಂಗಿನಕಾಯಿ ತರೋದಕ್ಕೆ, ಒಬ್ಬಟ್ಟು ಮಾಡೋಕ್ಕೆ. 15 ಕಾಯಿ 15 ಒಳಗೆ ಚೀಲದಲ್ಲಿ ಇವಲ್ದೆ ಒಂದೇ ಅಲ್ಲ, ಎರಡು ಫ್ರೆಶ್. ನಾನು ಹಾಕ್ಬೇಕಲ್ಲ, ಅವ್ರು 3 ಸಾಕು. ಒಂದು ಸಾಕು, 3 ಕೊಡು. ನಾನು ಎತ್ಕೊಂಡು ಹೋಗ್ಬೇಕಲ್ಲ ಬೆಂಗಳೂರಿಗೆ, ನನಗೂ ಬೇಕು. ಮಂಡ್ಯರಿಗೆಲ್ಲ ಬೋಯ್ತು, ಛತ್ರಿಗಳು ಅಂತ ಬೋಯ್ತು. ಡಿಕೆಶನ್ಗೆ ಬೋಯ್ತಾರೆ. ಮಂಡ್ಯ ತಗೊಂಡಿದ್ದೀವಿ. ಕರೆಕ್ಟ್ ನೋಡಿದೆ, ಅದು ಯಾರು ಅಂತ ಗೆಸ್ ಮಾಡಲಿಲ್ಲ ನಾನು. ನಾವು ಸಿಕ್ಕಾಬಿಟ್ಟು ವಿಡಿಯೋ ಮಾಡ್ತೇನೆ. ನಾವು ಇವಾಗ ಪಾಪ್ಯುಲರ್ ಆಗ್ತಿರೋದಪ್ಪ, ಇವಾಗ ಮಾಡ್ತಿರೋದು. ಪಾಪ್ಯುಲರ್ ಕೂಡ ಆಗಲಿಲ್ಲ, ಆದರೂ ಇದೆಲ್ಲ ನಮ್ಮ ತೋಟನೇ. ಹೌದು ಫ್ರೆಂಡ್ಸ್, ನಾನು ಸುಳ್ಳು ಹೇಳೋದೆಲ್ಲ ನಮ್ಮದು. ಹಬ್ಬಕ್ಕೆ ತಯಾರಿ ಆಗ್ತಿದೆ ನಮ್ಮ ಮನೇಲಿ ಒಬ್ಬಟ್ಟಿಗೆ. ಕಾಗೆಲ್ಲ ಕಿತ್ಕೊಂಡು ಮನೆಗೆ ಹೊರಟ್ವಿ. ಮನೇಲಿ ಕೆಲಸ ನೋಡಿ ಹೇಗೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಏನು ಅಡುಗೆ? ಬೆಳಗ್ಗೆ ಕಾಫಿ ಇಲ್ಲ, ಜ್ಯೂಸ್ ಕೊಡ್ತೀನಿ. ಜ್ಯೂಸ್
ಬೆಳಿಗ್ಗೆನಾ ನಾವು ಬೆಳಗಿದ್ದ ಕಾಫಿ ಪ್ಯಾಕೇಜ್ ಬಂದಮೇಲೆ ನಾವು ಕಪ್ ಕುಡಿಯೋಂಗಿಲ್ಲ. ನಿಂಬೆಹಣ್ಣು ತಗೊಬರಲೇ ಇಲ್ಲ. ನಿಂಬೆಹಣ್ಣು ಇದಲ್ಲ ನಾವು ಚೆನ್ನಾಗಿಲ್ಲ ಅದಕ್ಕಿತ್ತು. 4 ನಿಂಬೆಹಣ್ಣು ಇದೆ, 2 ಕವರಲ್ಲಿ ಇಟ್ಟಿದ್ದೀರ. ಹಾಕಿ ಆ ಸಾಲದಿಂದ ನಿಂಬೆಹಣ್ಣು ಇಲ್ಲೇ ಇಲ್ಲ ಯಾರು ಸಂಖ್ಯೆ ಅಯ್ಯಪ್ಪ ಯಾಕೆ ನೀವು ಫೋಟೋಳಿವಿ ಜಾಗನೇ ಇಲ್ಲ. ಒಬ್ಬಟ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾಳೆ ಒಬ್ಬಟ್ಟು ಸುಡೋದೊಂದೇ ಬಾಕಿ. ಎಲ್ಲ ರೆಡಿ ಮಾಡ್ಕೊಂಡ್ವಿ, ಆದರೆ ಏನು ಮಾಡೋಕ್ಕಾಗಲ್ಲ. ನಾವು ಆ ಪಕ್ಕದ ಮನೇಲೆ ಒಂದು ಸಾವಾಯಿತು, ಹಾಗಾಗಿ ಅಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ಯಾರು ಹಬ್ಬ ಸೆಲೆಬ್ರೇಟ್ ಮಾಡಿಲ್ಲ. ಸೊ ಮಾಡಿರೋ ಅಡುಗೆನೇ ಸ್ವಲ್ಪ ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ. ಶಾಮ್ಯಹಂ ಪ್ರಭೋ ಈಶ್ವರ ಉವಾಚ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಬ್ರಹ್ಮೋವಾಚ ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಶ್ರೀ ಸಹಸ್ರಕೋಟಿಯುಗಧಾರಿಣೇ ಓಂ ನಮ ಇತಿ. ಸಂಜಯ ಉವಾಚ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರೋ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಮತಿರ್ನೀತಿರ್ಮತಿರ್ಮಮಾಂ. ಶ್ರೀಭಗವಾನುವಾಚ ಚಿಂತಯೋ ಮಾಂ ಯೇ ಜನಾಃ ಪ್ರಾಪ್ತು ವಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾತ್ಮಮಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಒಬ್ಬಟ್ಟಿಗೆ ರೆಡಿ ಮಾಡ್ಕೊಡೋದ್ರಿಂದ ಬೇರೆ ದಾರಿ ಇಲ್ಲ, ಹಾಗಾಗಿ ನಾವು ಅಡುಗೆ ಮಾಡ್ಕೊಂಡ್ವಿ. ಅದಕ್ಕೆ ಅಮ್ಮ ರುಬ್ತಾ ಇದ್ದಾರೆ. ಸೊ ವೇಸ್ಟ್ ಮಾಡೋಕ್ಬಾರ್ದಲ್ವ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಪೂಜೆ ಮಾಡಿ ಒಬ್ಬಟ್ಟು ತಿಂತಿದ್ದೀವಿ ಅಷ್ಟೇ. ಸಿಂಪಲ್ಲಾಗೆ ಪೂಜೆ ಮಾಡಿ ಸೊ ಬೇವು ಬೆಲ್ಲ ತಿಂದ್ವಿ, ನಾನು ಅದಕ್ಕೆ ಮತ್ತು ಮನೆಯವರೆಲ್ಲರೂ ಕೂಡ. ಅವರೆಲ್ಲ ಇರಲಿಲ್ಲ, ಆಚೆ ಇದ್ದರು. ಹಾಗಾಗಿ ನಮ್ಮದು ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ಒಬ್ರಿಗೊಬ್ರು ವಿಶ್ ಮಾಡಿದ್ವಿ, ಹಾಗೆ ಎಲ್ಲರಿಗೂ ಸಹ ವಿಶ್ ಮಾಡಿ ನಾವು ಸಹ ಬೇವು ಬೆಲ್ಲ ತಿಂದಿದ್ದೀವಿ, ನಮಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಬೇವು ಬೆಲ್ಲ ಈ ಹಬ್ಬದಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನ ತಿಂದ್ವಿ. ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ. ಸದಾಕಾಲ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಏನೋ ಒಬ್ಬರು ತಟ್ಟಿ ಏನು ಎಲ್ಲ ಸಣ್ಣಗಾಗ್ಬಿಟ್ಟಿದ್ದೀರ ಅದು ಕಾಣಿಸುತ್ತೆ. ಇಲ್ಲಮ್ಮ, ನೀನು ಒಂದು ಒಬ್ಬರು ತಟ್ಟೋದು ಹೋಟ್ಲಲ್ಲಿ 5 ತಡ್ತಾರೆ ಅದನ್ನು. ಏನೋ ಒಂದಕ್ಕೆ 20 ರೂಪಾಯಿ, 100 ರೂಪಾಯಿ ಅಂತ 5. ಅದೇ ಹೇಳಿದ ಮಿನಿಮಮ್ 20 ರೂಪಾಯಿ ಆದ್ರೂ ಆ ಹೂರಣದಲ್ಲಿ 10 ಬೇಕಾದ್ರೆ ಮಾಡ್ತಾರೆ ಹೋಟ್ಲಲ್ಲಿ. ಅಲ್ಲಪ್ಪ ಆ ಹೂರಣ ನೀವು ಮಾಡಪ್ಪ. ಇದು ಇದು ಏನಂತ ಹೇಳ್ತಾರೆ, ಟೈಮ್ ಟೇಬಲ್ ಇಟ್ಬಿಡ್ಬೇಕು. ಮಂಡೇ ಇದು ಸಿಗುತ್ತೆ, ಟ್ಯೂಸ್ಡೇ ಇದು ಸಿಗುತ್ತೆ, ವೆಡ್ನೆಸ್ಡೇ ಇದು ಸಿಗುತ್ತೆ. ರಿಟೈರ್ಡ್ ಆದಮೇಲೆ ಗಿರಿ ನೋಡ್ರಿ ಇಲ್ಲಿ ಬರೋಣ ಅಂತಾನೆ. ನೀನು ನೋಡ್ರಿ ಇವೆಲ್ಲ ಹೇಳ್ತಾರ, ರಿಟೈರ್ಡ್ ಆದ್ಮೇಲೆ ಇಬ್ಬರು ಇಲ್ಲೇ ಇರಬೇಕು ಅಂತಾನೆ. ಏನೇನು ಮಾಡ್ಕೊಳ್ತೀವಿ ಅಂತ ಇದು ಮಾಡ್ಕೊಡೋಣ. ಚೆನ್ನಾಗಿತ್ತಲ್ಲ ಗಾಳಿ ಹಿಂಗೆ ಅಲ್ಲಾಡುತ್ತೆ ಅಂತ. ಅಲ್ಲಾಡುತ್ತೆ. ಆಮೇಲೆ ಒಬ್ಬಟ್ಟು ರೆಡಿಯಾಗಿರೋ ಒಬ್ಬಟ್ಟು ಮಾಡಲೇಬೇಕಾಗಿತ್ತು, ಹಾಗಾಗಿ ಒಬ್ಬಟ್ಟು ತಿಂದ್ಬಿಟ್ಟು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಅಂತೂ ಖಂಡಿತ ನನಗೆ ಯಾವಾಗಲೂ ಬೇಕೇ ಬೇಕು. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.